ಹೆಣ್ಣಂತೂ ಕೊಡ್ಲಿಲ್ಲ ನನಗೆ, ಅಳಿ ಮೈನಂತೂ ಮಾಡ್ಕೊಳ್ಳಿಲ್ಲ. ಸುಮ್ಮನೆ ಅದು ಫೇಕ್ ಮಾಡ್ತಾ ಇರೋದು. ಥ್ರೆಡ್ ತರಬೇಕು, ಬಟ್ಟೆ ತರಬೇಕು ಅಂತವ. ನಾವು ಮಾಡಕ್ಕೆಲ್ಲ ಬರಲ್ಲ, ಬರೀ ತಿನ್ನಕ್ ಬರ್ತೀವಿ ಅಂತೀರಾ? ಸ್ಟಾರ್ಟ್ ಮಾಡೋಣ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿ ಅರುಣ್ ನಾಗೇಶ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ನಮ್ಮ ಚಾನಲ್ಗೆ ಯಾರ್ಯಾರು ಹೊಸಬ್ರು ಬಂದಿದ್ದೀರಾ, ಹಾಗೆ ಹೊಸಬ್ರು ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಗೈಸ್, ಇವತ್ತೇನಪ್ಪ ಸ್ಪೆಷಲ್ ಅಂತಂದರೆ ನಮ್ಮ ಮಾವಂದು ಬರ್ತಡೆ, ಅಂದರೆ ನಮ್ಮ ಅಮ್ಮ ಅವರ ತಮ್ಮಂದು ಬರ್ತಡೆ. ಸೊ ಅದಕ್ಕೆ ನಮ್ಮ ಅದಕ್ಕೆ ಒಂದು ಐಡಿಯಾ ಕೊಟ್ಟರು. ನಮ್ಮ ಮಾವನಿಗೆ ಗಸಗಸೆ ಪಾಯಸ ಅಂತಂದರೆ ತುಂಬ ಇಷ್ಟ ಅಂತೆ. ಸೊ ಅದಕ್ಕೆ ಅವರು ಎಲ್ಲ ಹೋಗಿದ್ದಾರೆ, ಇವಾಗ ಮನೆಗೆ ಬಂದು ಎಲ್ಲ ಹೊರಗಡೆ ಹೋಗಿದ್ದಾರೆ. ಸೊ ಅವ್ರು ಬರೋಷ್ಟೊಳಗೆ ಗಸಗಸೆ ಪಾಯಸ ಮಾಡಿ ಇಟ್ಬಿಡೋಣ ಅನ್ನೋ ಪ್ಲ್ಯಾನಲ್ಲಿ ಇದ್ದೀವಿ. ಅದಕ್ಕಿಂತ ಮುಂಚೆ ನಮ್ಮ ಅಮ್ಮನ ಕೈಲಿ ಅವ್ರ ತಮ್ಮಂಗೆ ವಿಶ್ ಮಾಡಿಸ್ಬಿಡೋಣ ಅಲ್ವಾ. ಇವ್ರದ್ದು ಹತ್ತತ್ರ ನಮ್ಮ ಅಮ್ಮಂಗೆ ಈಗ ಆಲ್ರೆಡಿ ಒಂದು 45-46 ವರ್ಷ, ನಮ್ಮ ಮಾವನಿಗೆ ಈಗ 41 ತುಂಬಿ 42 ವರ್ಷ. ಸೊ ಅದಕ್ಕೆ ವಿಶ್ ಮಾಡ್ಸೋಣ ಬನ್ನಿ. ನಮ್ಮ ಅಮ್ಮ ಇಲ್ಲಿ ಪಾಪ ಎಂಬ್ರಾಯ್ಡ್ರಿಗೆ ದಾರ ಹಾಕ್ತವ್ರೆ. ಸ್ಪೆಕ್ಸ್ ಹಾಕಳಮ್ಮ, ಕಾಣಲ್ಲ. ಕಾಣ್ತಲ್ಲ ತಾನೇ? ಕಾಣಿಸ್ತಿದ್ಯಾ ಗೈಸ್? ನೋಡಿ, ಎಂಬ್ರಾಯ್ಡ್ರಿಗೆ ಹಿಂಗೆ ದಾರ ಹಾಕಲ್ಲ, ಇದು ಮೇಲ್ಗಡೆಯಿಂದ ಬರುತ್ತೆ ಗೈಸ್. ಇಲ್ಲಿಂದ ಹಿಂಗೆ ಬಂದು ಇದನ್ನ ಹಿಂಗೆ ಥ್ರೆಡ್ ಎತ್ಕೊಂಡು ಮತ್ತೆ ಇಲ್ಲಿಗೆ ಸಿಗಾಕಿ, ಇದನ್ನ 1-2 ಥ್ರೆಡ್ ಹಾಕಿ, ಇಲ್ಲೊಂದು-2 ರೌಂಡ್ ಹಾಕಿ, ಮತ್ತೆ ಇಲ್ಲಿ ಬಂದು ಇಲ್ಲಿಂದ ಹಿಂಗೆ ಎತ್ಕೊಂಡು ಮತ್ತೆ ಹಿಂಗೆ ಹಾಕಿ, ಇಲ್ಲಿಂದ ಇಲ್ಲಿಗೆ ಬಂದು ಮತ್ತೆ ಅದ್ರ ಕೆಳಗಡೆ ಸೂಜಿ ಐತಲ್ಲ, ಇಲ್ಲಿ ಸೂಜಿಗಳು, ಈ ಸೂಜಿ ಒಳಗಡೆ ಹಾಕ್ಬೇಕು. ನೋಡಿ, ಈ ಕಡೆ ಹಾಕ್ತಾರಲ್ಲ, ಆ ಕಡೆ ಹಾಕಿಬಿಡ್ತು ನಮ್ಮ ಅಮ್ಮ. ಅಲ್ಲೇ ತೋರ್ಸಷ್ಟೊಳಗೆ ಹಾಕ್ಬಿಡ್ತು. ಹಿಂಗೆ ಹಾಕಿ ಹಿಂಗೆ ಹೇಳ್ಕೊ, ಆ ಕಡೆ ಸಿಗಾಕಡೆ ಐತೆ ನೋಡಮ್ಮ. ಹಿಂಗೆ ಹಾಕ್ಬಿಟ್ಟು ಹಿಂಗೆ ಎಳ್ಕೊಬೇಕು ಗೈಸ್. ಹಿಂಗೆ ಹಾಕಿ ಅದ್ರೊಳಗಡೆಯಿಂದ ಬಂದು ಇಲ್ಲಿ ಬಂದು ಲಾಕ್ ಆಗುತ್ತೆ. ಹಾಂ ಅಮ್ಮ, ನಿಮ್ಮ ತಮ್ಮ ಅವರ ಬರ್ತಡೇ ಇವತ್ತು. ಸೊ ವಿಶ್ ಮಾಡಿ ನಿಮ್ಮ ತಮ್ಮನಿಗೆ. ಕಡೆ ಬನ್ನಿ, ವಿಶ್ ಯು ಹ್ಯಾಪಿ ಬರ್ತ್ಡೇ ಯೋಗ. ತಿರುಕಳಿ. ಹಾಂ ಹೇಳಿ. ವಿಶ್ ಯು ಹ್ಯಾಪಿ ಬರ್ತ್ಡೇ ತಮ್ಮ. ಹಾಂ ಕನ್ನಡದಲ್ಲಿ ಹೇಳಮ್ಮ. ಹುಟ್ಟುಹಬ್ಬದ ಶುಭಾಶಯಗಳು ತಮ್ಮಯ್ಯ. ಹಾಂ ತಮ್ಮಯ್ಯ. ತಮ್ಮಯ್ಯಂಗೆ ಏನಾದ್ರು ಆರೈಕೆ ಹರಿಸ್ಬೇಕು ತಾನೇ ನೀವು? ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಿ ಅವ್ರನ್ನ. ನಿಮ್ದು ಅವ್ರದ್ದು 45 ವರ್ಷನಾ? ಅಲ್ಲ 42 ವರ್ಷ. 42 ವರ್ಷದ ಬಾಂಡಿಂಗ ನಿಮ್ದು ಅವ್ರದ್ದು. ನಿಮ್ಗೆ 45 ಅಲ್ಲಮ್ಮ? 45, 46? 46. ಅವರಿಗೆ 42 ಇವಾಗ. 41 ತುಂಬಿ 42 ಬೀಳ್ತಾ ಇತ್ತಾನೆ. ಅದಕ್ಕೆ ಏನಂದ್ರು ಗೊತ್ತಾ, ಮಾವನಿಗೆ ಗಸಗಸೆ ಪಾಯಸ ಅಂದ್ರೆ ಇಷ್ಟ ಅಲ್ವಾ, ಅದಕ್ಕೆ ಗಸಗಸೆ ಪಾಯಸ ಮಾಡೋಣ ಅಂದ್ಬಿಟ್ಟು ಪ್ಲಾನ್ ಹಾಕಿದ್ದೀವಿ ಇಬ್ರು. ಸೊ ಈಗ ಹೋಗ್ಬಿಟ್ಟು ನಾವು ಸರ್ಪ್ರೈಸ್ ಆಗಿ ಅವ್ರು ಬರೋಷ್ಟೊಳಗೆ ಮಾಡ್ಬಿಡ್ತೀವಿ ಗಸಗಸೆ ಪಾಯಸನ. ನೀವು ಬರ್ತೀರಾ? ನೀವು ಜಾಯ್ನ್ ಆಗ್ತೀರಾ? ನಾವು ಮಾಡೋಕ್ಕೆಲ್ಲ ಬರಲ್ಲ, ಬರೀ ತಿನ್ನಕ್ಕೆ ಬರ್ತೀವಿ ಅಂತೀರಾ? ಇವ್ರು ಮಾಡೋಕ್ಕೆಲ್ಲ ಬರಲ್ಲ ಗೈಸ್, ಬರೀ ತಿನ್ನಕ್ಕೆ ಬರ್ತಾರಷ್ಟೇ. ಸೊ ಈಗ ಹೋಗಿ ಬನ್ನಿ. ನಮ್ಮ ಅದಕ್ಕೇನು ಸ್ನಾನ ಮಾಡ್ಕೊಂಡು ಬಂದರು. ಇವಾಗ ನಾನು ಸ್ನಾನ ಮಾಡ್ಕೊಂಡು ಬಂದೆ. ಇವಾಗ ಹೋಗ್ಬಿಟ್ಟು ಗಸಗಸೆ ಪಾಯಸ ಹೆಂಗೆ ಮಾಡ್ತೀವಿ ಗೊತ್ತಮ್ಮ? ಕಳೆದೋಗ್ಬಿಡ್ಬೇಕು ನೀವು ಗಸಗಸೆ ಪಾಯಸ ಕುಡ್ದಿದ್ದು ನೋಡಿ. ಹಂಗಂತೀರಾ? ಚಲೋ ಮಾಡೇ ಬಿಡೋಣ ಇವತ್ತು. ಸೊ ಬನ್ನಿ ಗೈಸ್, ಇವಾಗ ನಮ್ಮ ಮಾವನಿಗೆ ಗಸಗಸೆ ಪಾಯಸ ಮಾಡಿ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ನಮ್ಮ ಮಾವ ಅಂತ ಸರ್ಪ್ರೈಸಾಗಿ ಮಾಡ್ತಾರದು. ನಮ್ಮ ಪರ್ಣಿ ಮೇಡಮ್ ಅವ್ರಿಗೆ ಆಲ್ರೆಡಿ ಫ್ರೂಟ್ಸ್ ಬಂದುಬಿಟ್ಟಿದೆ. ಚಪ್ಪ ಹಾಕೊಂಬನೆ. ಕುಚ್ಚು 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 ತಿನ್ನು. ನನಗೆ ಕೊಡಲ್ವಾ? ನೋಡಿ ಗೈಸ್, ಅವಳು ಕಚ್ಚಿರೋದು ಕೊಡಲಿಲ್ಲ, ಬೇರೆದು ಕೊಡ್ತಾಳೆ ನೋಡಿ. ಅಯ್ಯೋ ಬಂಗಾರಿ. ಕೊಟ್ಟಿದ್ದೇನೆ ಯಾವತ್ತೂ ಬೇಡ ಅನ್ಬಾರ್ದು, ತಿನ್ನಬೇಕು. ಈವಂತ ಮಕ್ಳು ಕೊಟ್ಟಿದ್ರು ಅಷ್ಟೇ, ಮಕ್ಳು ಕೊಟ್ಟಾಗ ತಿನ್ಕೊಂಬಿಡ್ಬೇಕು. ಏನಂತೀರಾ ಗೈಸ್? ಇವ್ರದ್ದು ಐಡಿಯಾ ಗಸಗಸೆ ಪಾಯಸ ಮಾಡೋಣ, ನಮ್ಮ ಚಿಕ್ಕಪ್ಪಂಗೆ ಇಷ್ಟ ಅಂತ ಅಂದ್ಬಿಟ್ಟು ಮಾಡ್ಸಕ್ಕಂತ. ರೆಡಿನಾ? ಎಲ್ಲ ಐಟಮ್ ರೆಡಿನಾ? ಹಾಂ ಏನಂತ? ಗಸಗಸೆ ಪಾಯಸ ಮಾಡ್ಕೊಡಕ್ಕ ಅಂತ. ಓ, ಯಾವಾಗಲೂ ನಾರ್ಮಲ್ ಪಾಯಸ ಕುಡಿಯುವಾಗ? ಓ ಗೈಸ್, ಯಾವುದೋ ಹಬ್ಬದ ದಿನ ನಾರ್ಮಲ್ ಪಾಯಸ ಕುಡಿಯುವಾಗ ಅಂದರೆ ನಮ್ಮನೇಲಿ ನಾರ್ಮಲ್ ಪಾಯಸ ಅಂದರೆ ಯಾವ್ದು ಮಾಡೋದು ನೀವು? ಹೆಸರುಬೇಳೆ ಪಾಯಸ. ಆ ಹೆಸರುಬೇಳೆ ಪಾಯಸ ಕುಡಿಯುವಾಗ ಅವರು ಅಯ್ಯೋ ಅಕ್ಕ ಗಸಗಸೆ ಪಾಯಸ ಮಾಡೋದು ತಾನೆ ಅಂತ ಅಂದ್ಬಿಟ್ಟು ಕೇಳಿರೋದಕ್ಕೆ ಇವರು ನೆನೆಸ್ಕೊಂಡು ಹಬ್ಬದ ಟೈಮಲ್ಲಿ ಕೇಳಿದ್ದಕ್ಕೆ ಇವತ್ತು ಬರ್ತಡೇ ಅಲ್ವಾ, ಸೊ ಅದಕ್ಕೆ ಸ್ಪೆಷಲ್ ಆಗಿ ಮಾಡ್ತಾವ್ರೆ. ಹಾಂ ಚಲ ಬೇಗ ಟಕ ಅಂತ ಮಾಡಿ ಇಟ್ಬಿಡೋಣ. ಏನಂತ ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡ್ತಾ ಇದ್ದೀರಾ? ಓ ಫಸ್ಟ್ ಟೈಮ್ ಟ್ರಯಲ್ಲು ಗೈಸ್. ನಾನು ಈ ಆಟದಲ್ಲಿ ಇಲ್ಲ, ಅವ್ರು ಮಾಡಿದ್ರು ನಾನು ಕುಡಿಯಲ್ಲ. ಏನವಾ ನಂಗೆ ಬೇಡ ಸಾಕು. ನೋಡಿ ಗೈಸ್, ಪಾಪ ಅವಾಗ ಕೇಳಿದೆ ಅಂತ ಅಂದ್ಬಿಟ್ಟು ಅಪ್ಪ ಅಂದ್ಬಿಟ್ಟು ಕೂಗ್ಬಿಟ್ಟು ಕೊಡ್ತಾಳೆ. ಬೇಡ ತಿನ್ನು, ನೀನು ತಿನ್ನಲಾ? ತಿನ್ನು. ನನ್ನ ಗೈಸ್ ಇದನ್ನು ಹೇಳಿರಲಿಲ್ಲ ಅಲ್ವಾ, ನಮ್ಮ ಮನೆಗೆ ಹೊಸ ಒಳ್ಕಲ್ ತಗೊಂಬಂದವ್ರೆ. ಹೊಸ ಒಳ್ಕಲ್ ಮನೇಲಿ ಒಂದು ಒಳ್ಕಲ್ ಇರಬೇಕಂತೆ.
ಅದಕ್ಕೆ ಹೊಸ ತಗೊಂಬಂದಾರೆ. ನಮ್ಮ ಅದಕ್ಕೆ ಇನ್ನೂ ರಿಸರ್ಚ್ ಮಾಡ್ತಾವ್ರೆ ಹೆಂಗೆ ಮಾಡೋದು ಏನು ಅಂತ. ಈಗ ನೋಡ್ಬಿಡೋಣ ಅದೇನು ನೋಡ್ತಾವ್ರೆ. ಓ ಹಿಂಗಂದ್ರೆ ಆಯ್ತದಾ? ಓ ಗೈಸ್ ಹಿಂಗಂದ್ರೆ ಆಯ್ತದಂತೆ. ಕೊಡಿಲಿ ಪಾತ್ರೆ ಮಡಿಗೆ ಇಲ್ಲಿ ಹೇಳ್ತೀನಿ ಇರಿ ಗೈಸ್, ಪಾತ್ರ ಇಲ್ಲಿ ಮಡಗ್ಬಿಟ್ಟು ಆಯ್ತಲ್ಲ ನನಗೆ. ಏನು ಫಸ್ಟಿಂದ ಹಾಕಿರಿಲ್ಲ ಅದ? ಫಸ್ಟಿಂದ ಹಾಕಿ ಇದ್ರಲ್ಲೇ ನೋಡ್ಕೊಬಿಟ್ರೆ ನಾವು ಮಾಡೋದಿಲ್ಲ ನೋಡಿ. ಓಕೆ ಓಕೆ ಅದು ಬೇಡ ಗೈಸ್, ಅದು ಬೇಡ ನಾವು ಮಾಡೋದನ್ನ ತೋರಿಸ್ತೀವಿ. ಓಕೆ ಸೊ ಬನ್ನಿ ಇವಾಗ ಎಲ್ಲ ರೆಡಿ ಮಾಡ್ಕೊಂಡು ಟಕ 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 ಅಂತ ಮಾಡಿಕ್ಬಿಡೋಣ. ಚಲೋ ರೆಡಿ ಶೆಫ್ ದ ಲೆಜೆಂಡ್ರಿ ಶೆಫ್. ಚಿಕ್ಕಪ್ಪಗೊಂದು ನೋಟು. ಚಿಕ್ಕಪ್ಪ ಈ ವಿಡಿಯೋ ನೀವು ನೋಡ್ತಿದ್ರೆ ಅವ್ರಿಗೂ ವಿಶ್ ಮಾಡ್ಬಿಡಿ. ಅವ್ರಿಗೂ ವಿಶ್ ಮಾಡ್ಬಿಡಿ. ಮಾಡಿಲ್ವಂತೆ, ಅದಕ್ಕೆ ಯೂಟ್ಯೂಬ್ ನೋಡ್ಕೊಂಡು ಮಾಡ್ತಾ ಇದೀರಿ. ಟ್ರಯಲ್ ಮಾಡ್ತಾ ಇದೀನಿ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ದಯವಿಟ್ಟು ನಮ್ಮ ಕ್ಷಮಿಸಿ. ಹ್ಯಾಪಿ ಬರ್ತ್ಡೇ. ಕನ್ನಡದಲ್ಲಿ ಹೇಳಿ. 100 ವರ್ಷ ಚೆನ್ನಾಗಿ ಸುಖವಾಗಿ ಸಂತೋಷವಾಗಿರಿ. ಹುಟ್ಟುಹಬ್ಬದ ಶುಭಾಶಯಗಳು ಮಾವ. ದೇವರು ನಿನಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡ್ಲಿ. 100 ಕಾಲ ಹಿಂಗೆ ನಗ್ನಗ್ತಾ ಇರು ಮಾವ ನೀನು, ಆಯ್ತಾ? ಹೆಣ್ಣಂತೂ ಕೊಡ್ಲಿಲ್ಲ ನನಗೆ, ಅಳಿ ಮೈನಂತೂ ಮಾಡ್ಕೊಳ್ಳಿಲ್ಲ. ಅಟ್ಲೀಸ್ಟ್ ನೀನಾದ್ರೂ ಚೆನ್ನಾಗಿರು ಮಾವ. ಹೆಣ್ಣು ಕೊಟ್ಟಿಲ್ಲ ಅಂದ್ಬಿಟ್ಟು ಹೇಳ್ಬಿಟ್ಟೆ ಗೈಸ್. ಹೆಣ್ಣು ಕೊಡಕ್ಕೆ ಏನು ಕೊಟ್ಟಿಲ್ಲ ಅಂತಂದ್ರೆ ನಾನೇನೋ ಅಪಾಪೋಲಿ ಅಂತ ಕೊಟ್ಟಿಲ್ಲ ಅಂತಲ್ಲ, ಅವರು ಹೆಣ್ಣು ಮಕ್ಕಳು ಚಿಕ್ಕೋರು ಅಂದ್ಬಿಟ್ಟು ಕೊಟ್ಟಿಲ್ಲ ಅಷ್ಟೇ. ನೀವು ಆಮೇಲೆ ನನ್ನ ತಪ್ಪಾಗಿ ತಿಳ್ಕೊಬಿಡಿ. ಇವನೇ ಎಲ್ಲ ಕಳ್ಳನ ಮಗ ಇದ್ದಾಗ ಅವನೇ ಅಂದ್ಬಿಟ್ಟು ಕೊಟ್ಟಿಲ್ಲ ಅಂತೆಲ್ಲ ಅನ್ಕೊಬಿಡಿ ಅಲ್ವಾ? ಅದಕ್ಕೆ ಅವ್ರಿನ್ನ ಚಿಕ್ಕೋರು ತಾನೆ ಮಕ್ಕಳು. ಅದಕ್ಕೆ ಹಾಂ ಗೈಸ್, ನಮ್ಮ ಮನೆಗೆ ಬಂದಾಗೆಲ್ಲ ತೋರಿಸಿದ್ದೀನಲ್ಲ. ಸೊ ಗೈಸ್ ಈಗ ಎಲ್ಲ ಐಟಮ್ ರೆಡಿ ಮಾಡ್ಕೊಂಡವ್ರೆ. ಹಾಂ ಏನೇನು ಹೇಳ್ಬಿಡ್ತಾರೆ ನೋಡಿ ಗೈಸ್ ಇವಾಗ ಶೆಫ್, ಮಾಸ್ಟರ್ ಶೆಫ್. ಹಾಂ ಹೇಳಿ ಶೆಫ್. ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಒಂದ್ ಸ್ವಲ್ಪ ಅಕ್ಕಿ. ಓಕೆ, ಇದು ಬೆಲ್ಲ. ಅಕ್ಕಿ ಏನಕ್ಕೆ? ಓಕೆ ಹೇಳ್ತೀರಾ? ಓಕೆ, ಇದು ಬೆಲ್ಲ ಜಾಸ್ತಿ ಲೈಕ್ ಯೆಲ್ಲೋ ಕಲರ್ ಇದ್ರೆ ಅದು ಅಷ್ಟು ಟೇಸ್ಟ್ ಬರಲ್ಲ. ಈ ತರ ಸ್ವಲ್ಪ ಹಳೇದಾಗಿ ಕರ್ಗಿರ್ಬೇಕಾ? ಬರೀ ಇಂತದೆಯಾ? ಬ್ಲ್ಯಾಕ್ ಆಗಿದ್ರೆ ಟೇಸ್ಟ್ ಜಾಸ್ತಿ. ಓಕೆ ಓಕೆ. ಸೊ ಈಗ ಅದಕ್ಕೆ ಪಾತ್ರೆ ಒಂದು ಪಾತ್ರೆ ಇಟ್ಬಿಟ್ಟು. ಓಕೆ, ಪಾತ್ರೆ ಇಟ್ಬಿಟ್ಟು. ಓ ಇದೆಲ್ಲ ಸ್ಮ್ಯಾಶ್ ಮಾಡ್ಕೋಬೇಕಾ? ಇದೆಲ್ಲ ಮಾಡಿ ಇಟ್ಕೋಬೇಕು ತಾನೆ ನೀವು? ಅಯ್ಯಪ್ಪ ಅದೇ ನಂಗೆ ಹೊಡಿತಿದಿರಲ್ಲ. ಹುಷಾರ್ಗ. ಓ ಮುರ್ದೇಬೇಕಕ್ಕೆ ಹೆಂಗಿರೋ ಮುರ್ದೋಬೇಕಲ್ವಾ? ಹೆಂಗಿದ್ರು ಬೆಲ್ಲ ಮುರಿಬೇಕು. ಓಕೆ, ಸ್ವೀಟಿಗೆ ತಕ್ಕಷ್ಟು ಬೆಲ್ಲನಾ? ರುಚಿಗೆ ತಕ್ಕಷ್ಟು ಉಪ್ಪು ಅಂದಂಗೆ ಸ್ವೀಟ್ಗೆ ತಕ್ಕಷ್ಟು ಬೆಲ್ಲ ಗೈಸ್. ಆಮೇಲೆ ಅದಕ್ಕೆ ನೀರೆಷ್ಟು ಹಾಕ್ಬೇಕು? ಬೆಲ್ಲ ಎಲ್ಲ ಕರ್ಗೋಗುತ್ತೆ ಗೈಸ್. ಅಡುಗೆ ಮಾಡುವಾಗ ಹಿಂಗೆ ಸ್ವಲ್ಪ ಸ್ವಲ್ಪ ಎತ್ಕೊಂಡು ತಿಂದಿಲ್ಲ ಅಂತಂದ್ರೆ ಅಡುಗೆ ಅನ್ಸಲ್ಲ. ಕರ್ಗಕ್ಕೆ ಅಂತನಾ? ಗ್ಯಾಸ್ ಯಾಕೆ ಹಸಿದ್ರು ಮತ್ತೆ? ನೀರೆಲ್ಲ ಹಂಗೆ ಕರ್ಗಾಗ್ತಿತ್ತಲ್ಲ. ಓಕೆ, ಸ್ವಲ್ಪ ಬೇಗ ಆಗಲಿ ಅಂದ್ಬಿಟ್ಟು ಗೈಸ್ ಗ್ಯಾಸ್ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಬೆಲ್ಲ ಹಿಂಗೆ ಹಾಕ್ಬಿಟ್ರೆ ಅದು ಕರ್ಗೋಗ್ಬಿಡುತ್ತೆ. ನೋಡಿ ಇಲ್ಲಿ ಕರ್ಗೋ ಸ್ಟೇಜ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಏನು ಗಸಗಸೆ ಪಾಯಸ? ಗಸಗಸೆನೇ ಇಲ್ವಲ್ಲ? ಓಕೆ, ಇನ್ನು ನೋಡಿ ಇಲ್ಲಿದೆ ಗೈಸ್ ಗಸಗಸೆ. ನಾವೆಂತ ಇಂಟೆಲಿಜೆಂಟ್ಗಳು ನೋಡಿ, ಮಾಡ್ತಾ ಇರೋದು ಗಸಗಸೆ ಪಾಯಸ. ಅಲ್ಲಿ ಗಸಗಸೆನೇ ಇರಲಿಲ್ಲ, ಇನ್ನು ಮಿಕ್ಕಿದೆಲ್ಲ ತಗೊಂಡವ್ರು ನಮ್ಮ ಮತ್ತಿಗೆ. ಗೈಸ್ ಇಲ್ಲ ನೋಡಿ, ಕಲರ್ ಚೇಂಜ್ ಆಗ್ತೈತೆ. ಕರಗ್ತೈತಲ್ಲ? ಎಲ್ಲ ಕರಗ್ತಾನೆ ಇಲ್ಲ. ಓಕೆ, ಅಷ್ಟೊಳಗೆ ಏನು ಮಾಡ್ಕೊಡೋದು ನಾವು? ಬಿಡವಾ? ಅಯ್ಯೋ ಇವಳು ನೋಡಿ ಗೈಸ್ ಇರೋ ಬರೋದಲ್ಲ ತೆಗೆದಾಕುತ್ತಾಳೆ. ಹಾಕುವ ಹಾಕು. ಓಕೆ, ಬಾಂಡ್ಲಿಗೆ ಅಕ್ಕಿ ಏನಕ್ಕೆ ಅಂದ್ರೆ ಸ್ವಲ್ಪ ಇವಾಗ ಫಾರ್ ಎಕ್ಸಾಂಪಲ್ ಕೆಲವರು ಏನು ಶಾವಿಗೆ ಹಾಕಲ್ಲ, ಅದಕ್ಕೆ ಸ್ವಲ್ಪ ಥಿಕ್ನೆಸ್ ಬರಲಿ ಅಂತ. ಓಕೆ, ಗಟ್ಟಿಯಾಗಲಿ. ಇದನ್ನು ಹುರ್ಕೊಬೇಕಾ ಇವಾಗ? ಇದು ಸ್ವಲ್ಪ ಟೇಸ್ಟ್ ಕೊಡುತ್ತೆ. ಓಕೆ, ಸೊ ಗೈಸ್ ಅಕ್ಕಿನ ಹಿಂಗೆ ಹಾಕೊಂಡ್ಬಿಟ್ಟು ಬಾಂಡ್ಲಿಗೆ ಅದನ್ನು ಹುರ್ಕೊಬೇಕಂತೆ. ಅಕ್ಕಿ ಏನಕ್ಕೆ ಹುರ್ಕೊಳ್ಳೋದಕ್ಕೆ? ಮನುಷ್ಯರು ತಾನೇ ಹುರ್ಕೊಳ್ಳೋದು. ಏನ್ ಬೇಕು ಮಗನೆ? ಏನ್ ಬೇಕು ಗೈಸ್? ಹಣ್ಣೆಲ್ಲ ತಿಂದು ಖಾಲಿ ಮಾಡ್ಬಿಟ್ಲು, ಅದಕ್ಕೆ ಇವಾಗ ಬಾಳೆಹಣ್ಣು ಕೊಡ್ತಾವ್ರು. ಬಾಳೆಹಣ್ಣು ಸಾರಿ ಪ್ಲೀಸ್ ಅಂದ್ಕೊಂಡು ಕೇಳ್ತಾವಳೆ. ಹಾಡು ತೋರಿಸ್ತಾವಳು ನೋಡಿ ಗೈಸ್ ಇಲ್ಲಿ. ಅಗ್ಗಿ ಕೊಡು ಅಮ್ಮಗೆ. ಪಪ್ಪಿ ಅಯ್ಯೋ ಇಸ್ಕೋ. ಬಾ ಕುಚ್ಚು ಇಲ್ಲಿ, ಅಲ್ಲಿ ಕುಚ್ಚು, ಬಾ ಹೋಗಲಿ ಕುಚ್ಚು. ನಂಗೆ ಬೇಡ. ನನ್ನ ಮಗಳೇ ಸಿಪ್ಪೆ ನನಗೆ ಕೊಡ್ತಾರ ನೋಡ್ರಿ ಇಲ್ಲಿ ಗೈಸ್. ಕೊಡು ಸಿಪ್ಪೆ ಕೊಡು.
ಸಿಪ್ಪೆ ಕೊಡು ಬಿಡಿಸು ಬಿಡಿಸು ಇರೋದು ಎರಡು ಇಷ್ಟಿಷ್ಟು ಅಗಲ ಬೆಳ್ಳು ಅದರಲ್ಲೂ ಸಿಪ್ಪೆ ಬಿಡಿಸ್ಬಿಟ್ಟು ನನ್ನ ಕೈ ಕೊಡ್ತಾವಳೆ ನೋಡಿ ಗೈಸ್ ಹೆಂಗೆ ಬಿಡಿಸ್ತಾವಳೆ. ಬಿಡಿಸು ಅದನ್ನ ಬಿಡಿಸು ಕೊಡು ಇರೋ ತಿನ್ನು ಇವಾಗ. ಅಯ್ಯೋ ನಮ್ಮ ಅಡುಗೆ ಮಿಸ್ ಆಯ್ತು ಇಲ್ಲಿ. ಓಕೆ ಇದನ್ನ ಸ್ವಲ್ಪ ಡ್ರೈ ಫ್ರೈ ಮಾಡ್ಕೋಬೇಕು. ಓಕೆ ಎಲ್ಲಾನು ಅಂದ್ರೆ ಹಿಂದೆನೆ ಒಂದು ಒಟ್ಟೊಟ್ಟಿಗೆ ಹಾಕಂದ್ರೂ ಆಗುತ್ತೆ. ಓಕೆ ಅದ್ರ ಜೊತೆಗೇನೆ ಸಪ್ರೇಟ್ ಆಗಿ ಮಾಡೋದಲ್ವಾ? ಒಂದು 4 ಗೋಡಂಬಿ. ಓಕೆ 4 ಅಲ್ಲ ಅಲ್ಲಿ 7 ಐತಿ. ಒಂದು 5 ಬಾದಾಮಿ. 5 ಇಲ್ಲ 5 ಐತಿ. ಈ ಸರಿ ಲೆಕ್ಕ ಈ ಸರಿ ಕೌಂಟ್ ಮಾಡಿ ಹಾಕ್ಬಿಟ್ರು ಗೈಸ್, ಈ ಸರಿ ಕೌಂಟ್ ಮಾಡಿ ಹಾಕ್ಬಿಟ್ರು. ಓಕೆ ಉರಿ ಜಾಸ್ತಿ ಮಾಡ್ಕೊಳ್ಳಿ. ಸ್ವಲ್ಪ ಬೆಚ್ಚಗೆ ಬೇಡ. ಓಕೆ ಸ್ವಲ್ಪ ಬೆಚ್ಚಗೆ. ಬೆಚ್ಚನೆ ಉರಿಯಲ್ಲಿ ಗೈಸ್ ಬಿಸಿ ಮಾಡ್ಕೊಂಬೇಕಂತೆ, ಬೆಚ್ಚನೆ ಉರಿಯಲ್ಲಿ. ಓಕೆ ಆಯ್ತಾ? ಗಸಗಸೆನೆ ಫಸ್ಟಿಗೆ ಹಾಕ್ಬಿಟ್ರೆ ಆಮೇಲೆ ಸೀದೋಗ್ಬಿಡುತ್ತೆ. ಓಕೆ ಸೊ ಅದು ಸಣ್ಣಕ್ಕೆ ಐತಿ ಅಂತನಾ? ಚಿಮ್ನಿ ಆನ್ ಮಾಡ್ಕೊಬೇಕು ಗೈಸ್, ಇಲ್ಲ ಅಂದ್ರೆ ಮನೆ ತುಂಬ ಹೊಗೆ ತಗೊಂಡ್ಬಿಡ್ತದೆ. ಗಸಗಸೆ ನಾಗಪ್ಪ ರಾಜ್ಕುಮಾರ್ ನೋಡಿ ಗೈಸ್ ಬರ್ತೈತಿ ನೋಡಿ, ಇಲ್ಲಿ ಸೈಡಲ್ಲಿ ಓಪನ್ ಆಗ್ತೈತೆ ನೋಡಿ, ಸ್ವಿಂಗ್ ಅಂತ ಹಿಂಗೆ ಬರ್ತೈತೆ. ಅದಾದ್ಮೇಲೆ ಓಕೆ ಸ್ವಲ್ಪ ಗಸಗಸೆ ಗ್ಯಾಸ್ ಆಫ್ ಮಾಡ್ಬಿಡೋಣ. ಓಕೆ ಗ್ಯಾಸ್ ಯಾಕೆ ಅದೇ ಊರಿಲಿ ಅದು ಇದಾಗುತ್ತೆ ಅಂತನಾ? ಓಕೆ ಸ್ವಲ್ಪ ಗಸಗಸೆ ಹಾಕ್ಬಿಟ್ಟು ಈಗ ಅದೇ ಇರೋ ಹೀಟಲ್ಲೇ ಹುರ್ಕೊಳ್ಳೋದಾ? ಓಕೆ ಸೊ ಗೈಸ್ ಈಗ ಎಲ್ಲ ಐಟಮ್ನು ಹುರ್ಕೋತಾವ್ರೆ. ಅಯ್ಯೋ ಇನ್ನೂ ಆಗ್ತಾಯಿದ್ದೀರಾ? ಸಾಕಾಗಲ್ವಾ? ಕೈ ಸುಟ್ಕೊಂಡಿರ ತಿಂದಲ್ಲ ಇವಾಗ ಬಾಳೆಹಣ್ಣ. ಗೋಡಂಬಿ ತಿಂತಾವಳೆ ಇವಾಗ, ಸುಟ್ಟದೆ ಬಟ್ಟೆ ಇಟ್ಕೊಳ್ಳಿ. ಓಕೆ ಈ ಗೈಸ್ ಇವ್ರದ್ದೇನು ಕೈಯ ಕಬಣವ ಗೈಸ್, ಇವರು ಕೈ ಹಂಗಂಗೆ ಆಗ್ತಾವ್ರೆ ಸುಡೋದಕ್ಕೆ. ಗೈಸ್ ಇಲ್ಲಿ ನೋಡಿ ಬೆಲ್ಲದ ಪಾಕ ಇಟ್ಟಿದ್ವಲ್ಲ, ನೀನು ಬೆಲ್ಲ ಕರ್ಗಕ್ಕೆ ಇಟ್ಟಿದ್ವಲ್ಲ, ಅದು ಇನ್ನೇನು ಕರಗ್ತೈತೆ, ಇನ್ನೊಂದು 2 ಪೀಸ್ ಐತೆ. ಸೊ ಅದು ಕರ್ಗೋಬಿಟ್ರೆ ಮುಗೀತು. ಓಕೆ ಓಕೆ ಇದು ಕೂಲ್ ಆಗಬೇಕಾ? ಫ್ರಿಡ್ಜ್ ಒಳಗೆ ಇಟ್ಬಿಡೋದಲ್ವಾ? ಕೂಲ್ ಆಗಬೇಕು ಅಂದ್ರೆ ಇಲ್ಲೇ ಫ್ರಿಡ್ಜ್ ಐತಲ್ಲ, ಎತ್ತಿ ಇಟ್ಬಿಡೋದಲ್ವಾ ಗೈಸ್? ಅಷ್ಟು ಕೂಲ್ ಬೇಡ. ಓಕೆ ಸುಮ್ಮನೆ ಆರೋ ಥರ ವಿಡಿಯೋ ಮಾಡ್ಬೇಕಾದ್ರೆ ಏನು ಬರಲ್ಲ. ಓಕೆ ಸೊ ಇದನ್ನ ಒಂದು ಸಪ್ರೇಟ್ ಪ್ಲೇಟ್ಗೆ ಹಾಕೊಂಡ್ಬಿಟ್ಟು ಮಡಿಕೋಬೇಕು ಅದನ್ನ. ಓಕೆ ನೆಕ್ಸ್ಟ್ ನೆಕ್ಸ್ಟ್ ಏನು ಮಾಡ್ಬೇಕು? ನೆಕ್ಸ್ಟ್ ಇದನ್ನ ಗ್ರೈಂಡ್ ಮಾಡ್ಬೇಕಾ? ಓಕೆ ಸೊ ಗೈಸ್ ಇದನ್ನ ಏನು ಹುರ್ಕೊಂಡಿರ್ತಿರಲ್ಲ ಅದನ್ನ ಗ್ರೈಂಡ್ ಮಾಡ್ಕೋಬೇಕು. ಇವಳು ಯಾಕೆ ಹಿಂಗೆ ಹೊಡಿತಾವಳಲ್ಲ? ಹೊಡಿಬೇಡ, ಇದ್ರಲ್ಲಿ ಯಾಕೆ ಹೊಡಿತೈತಿ ಅಮ್ಮಂಗೆ? ಸುಮ್ಮನೆ ಚಲೋ ಇದೇನಕ್ಕೆ ಪ್ಲೇಟು? ಚೆಲ್ಲೋಗುತ್ತೆ ಅಂತನಾ? ವಾವ್ ನೈಸ್ ಟೆಕ್ನಾಲಜಿಯಾ. ಅದಕ್ಕೆ ಏನೇನು ಹಾಕ್ಬೇಕು ಅದಕ್ಕೆ? ಓಕೆ ಇದಕ್ಕೆ ಸ್ವಲ್ಪ ಕೊಬ್ಬರಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಓಕೆ ಕೊಬ್ಬರಿ ಇಲ್ಲ ಅಂದ್ರೆ ಓಕೆ ಕಾಯಿ ಹಾಕ್ಬೇಕಾ ಗೈಸ್? ಕೊಬ್ಬರಿ ಇದ್ರೆ ಕೊಬ್ಬರಿ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತಂತೆ. ಕೊಬ್ಬರಿ ಇಲ್ಲ ಅಂತಂದ್ರೆ ಎಮರ್ಜೆನ್ಸಿಗೆ ಕಾಯಿ ಹಾಕೋಬೋದು. ಓಕೆ ಕೊಬ್ಬರಿ ಇಲ್ಲ, ಸೊ ಅದಕ್ಕೆ ನಾವು ಕಾಯಿ ಯೂಸ್ ಮಾಡ್ತೀವಿ. ಏನಮ್ಮ ತಿನ್ನು 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 ತಿನ್ನು, ನಂಗೆ ಬೇಡ ನೀನು ತಿನ್ನು. ಓಕೆ ಕಾಯಿ ಹಾಕಿದ್ರೆ ಅದು ಹುರ್ಕೊಂಡಿರೋದು ಇಲ್ಲಿ ನೋಡಿ ಗೈಸ್, ಕೆಳಗಡೆ ಸೆಟಲ್ ಆಗ್ಬಿಟ್ಟೈತೆ ಹುರ್ಕೊಂಡಿರೋದು. ಅದು ಪ್ಲಸ್ ಕಾಯಿ ಯಾವಾಗಲೂ ಹುರ್ಕೊಂಡಿರೋದು ಬ್ಯಾಕಲ್ಲಿ ಇರುತ್ತಲ್ಲ, ಸೊ ಅದಕ್ಕೆ ಇದು ಬ್ಯಾಕ್ ಹೋಗ್ಬಿಟ್ಟೈತೆ. ಅದ್ರ ಜೊತೆಗೆ 2 ಏಲಕ್ಕಿ, 2 ಹಾಕಿದ್ರಲ್ಲ, ಯಾಕೆ ಇನ್ನೊಂದೆರಡ ಸಾಕಾ? ಓಕೆ ಸೊ ಇವಾಗ ಇದನ್ನ ಡ್ರರ್ ಅನ್ನಿಸ್ಬಿಡೋದಾ? ಓಕೆ ಅದ್ರ ಜೊತೆ ಸ್ವಲ್ಪ ನೀರಾ? ಓಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಸೊ ಇದನ್ನ ಇಲ್ಲಿ ಮಿಕ್ಸಿಗೆ ಹಿಂಗೆ ಹಾಕ್ಬಿಟ್ಟು ಮೇಲ್ಗಡೆ ಏನು ಕುಟ್ಟಿ ಕೆಳಗೆ ಬೀಳ್ತಾ ಇಲ್ಲ, ಕೆಳಗೆ ಬೀಳ್ತಾ ಇಲ್ಲ, ಅದು ಅಲ್ಲಾಡ್ಸಿ ಹಿಂಗೆ ಅಲ್ಲಾಡ್ಸಿ, ಹಂಗೆ ಅಲ್ಲಾಡ್ಸಿ ಹಿಂಗೆ ಶೇಕ್ ಇಟ್ ಪುಷ್ಪ. ಅಯ್ಯಯ್ಯೋ ನಿಧಾನ, ಅದು ಇದ್ರಕ್ಕೆಲ್ಲ ಇದಾಗಿತ್ತು ಅನ್ಸುತ್ತೆ. ಚಾಕುಲೆ ಏನಾರು ಇದು ಮಾಡಿದೆ ಸ್ಪೂನಲ್ಲಿ ನೀರು ಹಾಕಂತವ್ರೆ ಗೈಸ್. ಅದು ಎಲ್ಲ ಕಚ್ಕೊಂಡ್ಬಿಟ್ಟೈತೆ, ಕೆಳಗಡೆ ಹೋಗ್ಬಿಟ್ಟು ಕಚ್ಕೊಂಡ್ಬಿಟ್ಟೈತೆ. ನೀರು ಹಾಕಿದ್ದಾರೆ ಇನ್ನೊಂದು ಸ್ವಲ್ಪ, ಅದು ಕೆಳಗಡೆದೆಲ್ಲ ಹೋಗ್ಬಿಟ್ಟು ಕಚ್ಕೊಂಡ್ಬಿಟ್ಟೈತೆ. ಮತ್ತೆ ಕ್ಯಾಪ್ ಹಾಕ್ಬಿಟ್ಟು ಈಗ ಗ್ರೈಂಡ್ ಮಾಡ್ತಾರೆ ಗೈಸ್. ಬನ್ನಿ ಏನು ಮಾಡ್ತಿದ್ದೀರಿ? ಸ್ಪೂನಲ್ಲಿ ಇದು ಮಾಡೋಕ್ಕಾ? ಕೆಳಗಡೆದೆಲ್ಲ ಕಚ್ಕೊಂಡ್ಬಿಟ್ಟೈತೆ ಅಂತ ಅದನ್ನು ಸ್ವಲ್ಪ ಲೂಸ್ ಮಾಡ್ಕೊಂಡು ಬಿಡಿಸ್ಕೊಂತಾರೆ ಗೈಸ್. ಇವಾಗ ಟಿಕ್ 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 ಅಂತ ತಿನ್ನಮ್ಮ ತಿನ್ನು. ಗಮ್ಮಂತ ಇದೆಯಾ? ಹೌದಾ? ಬಟ್ ಮಾಡ್ತಾಯಿದ್ದೀರಿ ಮಾವಂಗೋಸ್ಕರ ಮಾಡ್ತಾಯಿದ್ದೀರಾ? ನಿಮ್ಮ ಚಿಕ್ಕಪ್ಪವ್ರಿಗೋಸ್ಕರ, ಇವ್ರ ಚಿಕ್ಕಪ್ಪವ್ರಿಗೋಸ್ಕರ, ನಮ್ಮ ಮಾವವ್ರಿಗೋಸ್ಕರ. ಅವ್ರಿಗೆ ಇಷ್ಟ ಇಲ್ಲ ಗಸಗಸೆ ಪಾಯಸ ಅಂದ್ರೂ ಮಾಡ್ತಾವ್ರೆ, ಈವೆಂದು ಅವ್ರು ಕುಡಿಯಲ್ಲ. ಎಷ್ಟು ನಿಸ್ವಾರ್ಥ ಪ್ರೀತಿ ನೋಡಿ ಗೈಸ್. ಅಲ್ಲ ಗಸಗಸೆ ಇರೋದೇ ಅಷ್ಟಪ್ಪ, ಅದು ಹೆಂಗೆ ಪೀಸ್ ಆಗುತ್ತದು? ಗಸಗಸೆ ಇರೋದೇ ಅಷ್ಟಪ್ಪ, ಅದು ಹೆಂಗೆ ಪೀಸ್ ಆಗುತ್ತೆ ಗೈಸ್ ಅದು? ಅಲ್ವಾ? ಲಾಜಿಕ್ ಅಲ್ವಾ?
ಇರೋದೇ ಎಷ್ಟಪ್ಪ ಅದು ಹೆಂಗೆ ಪೀಸ್ ಆಗುತ್ತೆ. ಹಾಂ ಸೊ ಗೈಸ್ ಇವಾಗ ಇದನ್ನು ಹುರ್ಕೊಂಡು ರೆಡಿ ಮಾಡ್ಕೊಂಡಾಯ್ತು. ಆ್ಯಂಡ್ ಇಲ್ಲಿ ಬೆಲ್ಲ ಕಾಯಕ್ಕಿಟ್ಟಿದ್ದು ಬೆಲ್ಲ ಎಲ್ಲ ಫುಲ್ ಕರ್ಗೆ ಹೋಯ್ತು. ಹಾಂ ನೆಕ್ಸ್ಟ್ ಸಪ್ರೇಟ್ ಇನ್ನೊಂದು ಬೋಸಿ ಎತ್ಕೊಂಡು ಓಕೆ ಅದಕ್ಕೆ ಇವಾಗ ಆಡಿಸ್ಕೊಂಡ್ರೋ ಕಾಯಿದು ಮತ್ತು ಸಾರಿ ಇದೇನು ಕಾಯಿ ಏಲಕ್ಕಿ ಅದೇ ವಾಟ್ ಎವರ್ ಗೈಸ್ ವಿಡಿಯೋದಲ್ಲಿ ಏನು ತೋರಿಸೋದಲ್ಲ ಅದನ್ನೇನು ಆಡಿಸ್ಕೊಂಡಿರ್ತೀರಲ್ಲ ಹಾಂ ಗಸಗಸೆ ಅದನ್ನೆಲ್ಲನೂ ಒಂದು ಸಪ್ರೇಟ್ ಇದಕ್ಕೆ ಹಾಕ್ಕೊಂಡು ಪಾತ್ರೆಗೆ ಹಾಕೊಳ್ಳಿ. ಆಮೇಲೆ ಇದರಲ್ಲಿ ಮಿಕ್ಸಿಲಿ ಏನು ಆಡಿಸಿಟ್ಟಿರ್ತಿರಲ್ಲ ಅದು ವೇಸ್ಟ್ ಆಗಬಾರ್ದು ಅಂತ ಅಂದ್ಬಿಟ್ಟು ಅದಕ್ಕೆ ನೀರಿಗೆ ಹಾಕ್ಬಿಟ್ಟು ಕಲಾಯಿಸ್ಬಿಟ್ಟು ಇಲ್ಲಿಗೆ ಹಾಕೊಳ್ಳಿ. ಇವೆಲ್ಲ ಮಿಡಲ್ ಕ್ಲಾಸ್ ಥಿಂಗ್ಸ್ ಗೈಸ್. ನಮ್ಮವ್ರ ನಮ್ಗಳ ವೀಡಿಯೋಗಳು ನೋಡಿದ್ರೆ ಇದೆಲ್ಲ ನಿಮ್ಗೆ ಐಡಿಯಾಗಳು ಬಂದ್ಬಿಡ್ತವೆ. ಯೂಶ್ವಲಿ ಎಲ್ಲರೂ ಮಾಡ್ತೀರಾ, ನಾವು ಸುಮ್ಮನೆ ಹೇಳ್ತಾ ಇದ್ದೀನಿ ಅಷ್ಟೇ. ಚೆಲ್ತೈತೆ ಆನ್ ಮಾಡ್ಲಾ? ಗ್ಯಾಸ್ ಆನ್ ಮಾಡಬಾರ್ದು. ಓಕೆ ಅಷ್ಟು ಇದನ್ನ ಹಾಕಿ ನೀರ್ ಹಾಕಿ ಚೆನ್ನಾಗಿ ಗಂಟು ಇಲ್ಲದೆ ಇರೋ ತರ ತಿರುಗ್ಬಿಟ್ಟು ಓಕೆ ಆಮೇಲೆ ಗ್ಯಾಸ್ ಆನ್ ಮಾಡಬಾರ್ದು. ಗ್ಯಾಸ್ ಆನ್ ಮಾಡಿದ್ರೆ ಹೆಂಗಾಗುತ್ತೆ ಅದಕ್ಕೆ? ಗ್ಯಾಸ್ ಆನ್ ಮಾಡಿದ್ರೆ ಬಿಸಿ ಆದ್ರೆ ಅಲ್ಲೇ ಗಟ್ಟಿ ಆಗ್ಬಿಡುತ್ತೆ ಅಂತ. ಗಂಟಾಗ್ಬಿಡುತ್ತೆ. ಓಕೆ ಸೊ ಗೈಸ್ ಗ್ಯಾಸ್ ಆನ್ ಮಾಡ್ದೇನೆ ಇದನ್ನ ಫುಲ್ ತಿಳಿ ಮಾಡ್ಕೋಬೇಕಂತೆ ಗಂಟಿಲ್ದಂಗೆ. ವಿಡಿಯೋದಲ್ಲಿ ಎಲ್ಲ ಹಂಗಂಗೆ ತೋರಿಸ್ಬಿಡ್ತಾರೆ. ಓಕೆ ನಾವು ಅದನ್ನ ನಂಬ್ಕೊಂಡೆ ಮಾಡ್ಬಿಡ್ತೀವಿ. ಆಮೇಲೆ ಚೆನ್ನಾಗಿ ಬರ್ಲಿಲ್ಲ ಅಂದ್ರೆ ಅಯ್ಯೋ ಇವಳು ವಿಡಿಯೋ ನೋಡ್ಕೊಂಡು ಮಾಡಿದೆ ಚೆನ್ನಾಗಿ ಬಂದಿಲ್ಲ ಅನ್ಕೊಂಡು ಬೈಕ್ ಅಂತಾರೆ ಜನ. ಬೇಕಾದು ಇವಾಗ ಓಕೆ ಸ್ವಲ್ಪ ಕುದಿ ಬರೋವರೆಗೂ ಹಿಂಗೆ ಕೈ ಆಡಿಸ್ತಾ ಇರ್ತೀವಿ. ಓಕೆ ಉರಿ ಜಾಸ್ತಿ ಮಾಡ್ಲಾ? ಜಾಸ್ತಿನೇ ಐತೆ. ಓಕೆ ಓಕೆ ಏನಮ್ಮ ಏನು? ಹ್ಞೂ ಆಯ್ತಿರು ಬಂದೆ ಗಂಟಾಗಲ್ಲ. ಓಕೆ ಇಲ್ಲ ಅಂದ್ರೆ ಇವಾಗ ಮುದ್ದೆ ಮಾಡ್ಬೇಕಾದ್ರೆ ಹೆಂಗೆ ತಿರ್ಗಿಲ್ಲ ಅಂದ್ರೆ ಗಂಟಾಗುತ್ತೆ ಆ ಥರ. ಓಕೆ 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 ಇವಾಗ ಆಡಿಸ್ತಾ ಇದೀವಿ. ಹಾಂ ಓಕೆ ಸೊ ಗೈಸ್ ಇವರು ಬೇರೆದ ಕೆಲಸ ಮಾಡ್ಕೊತಾ ಇರಲಿ ಅಷ್ಟರೊಳಗೆ ನಾವು ಆಡಿಸ್ತಾ ಇರೋಣ. ಅದು ಕುದಿ ಬರೋರ್ಗೆ ಹಿಂಗೆ ಆಡಿಸ್ತಾ ಇರ್ಬೇಕಂತೆ. ಹಿಂಗೆ ಆಡಿಸ್ತಾ ಇರೋಣ. ಬಿಸಿ ಆಗೋ ಓಕೆ ಇದಕ್ಕಿಂತ ಮುಂಚೆ ಯಾರಿಗಾದರೂ ನಿಮ್ಮ ಫೇವ್ರೆಟ್ ಪರ್ಸನ್ಸ್ಗಳಿಗೆ ಯಾರಿಗಾದ್ರು ಮಾಡಿರೋದಿದೆಯಾ ಮನೆಯಲ್ಲಿ? ಏನೇನು ಮಾಡಿದ್ದೀರಿ ಸ್ಪೆಷಲ್? ಆಫೀಸ್ ಫ್ರೆಂಡ್ಸ್ ಇಷ್ಟ ಅಂತ ಫ್ರೈಡ್ ರೈಸ್ ಮಾಡಿದ್ದೆ. ಓಕೆ ಫ್ರೈಡ್ ರೈಸ್ ನಿಮಗೆ ಇಷ್ಟ? ಹಾಂ ಓಕೆ ನಾನು ಟ್ರೈ ಮಾಡಿ ಮನೇಲಿ ಚೆನ್ನಾಗಿತ್ತು ಅಂತ ಅವ್ರಿಗೆ ಮಾಡಿಕೊಟ್ಟಿದ್ರಾ? ಓಕೆ ಆಫೀಸ್ ಫ್ರೆಂಡ್ಸ್ಗೆ ಅಷ್ಟೇ, ಅದು ಬಿಟ್ಟರೆ ಯಾರಿಗೂ ಇಲ್ಲ? ಮನೇಲಿರೋರಿಗೆ ಯಾರಿಗಾರು ಇನ್ನೊಂದು ಇಷ್ಟ ಅಂದ್ಬಿಟ್ಟು? ಮಾಡ್ತೀವಿ. ಓಕೆ ಅದೇ ಮನೆಯಲ್ಲಿ ಫಸ್ಟ್ ಟ್ರೈ ಮಾಡಿದ್ದು. ಹಾಂ ಆಮೇಲೆ ಇಲ್ಲಿಗೆ ಬಂದ್ಮೇಲೆ ಸ್ವಲ್ಪ ಜಾಸ್ತಿ ವೆರೈಟಿ ರೆಸಿಪಿ ಮನೇಲಿ ನಮ್ಮ ಮನೇಲಿ ಸ್ವಲ್ಪ ಇಲ್ಲಿಗೆ ಬಂದ್ಮೇಲೆ ಫುಲ್ ಆಕ್ಟಿವ್ ಆಗಿಬಿಟ್ಟಿದ್ದೀರಾ? ನನ್ನ ತಂಗಿ ಮಾಡೋದನ್ನ ತಿಂದು ಹೇಗಿದ್ರೆ ಸಾಕಾಗಿತ್ತು. ಈಗ ಅದನ್ನ ಹಾಕ್ಬಿಡ್ಬೇಕಾ? ಈಗ ನಾನು ಓಕೆ ಗೈಸ್ ಇದ್ರ ಜೊತೆಗೆ ಬೆಲ್ಲದ ಪಾಕ ಏನಿರುತ್ತಲ್ಲ ಅದನ್ನ ಜಾಲದಲ್ಲಿ ಸೋಸ್ಕೊಂಡು ಹಾಕಿ. ಬಿಕಾಸ್ ಅದರಲ್ಲಿ ಕಲ್ಲು ಗಿಲ್ಲು ಸತ್ತೆ ಗಿತ್ತೆ ಇರುತ್ತೆ ನೋಡಿ. ಅಲ್ಲಿ ಅದೇನು ಸತ್ತೆ ಬಂದಿದೆಯಲ್ಲ ಅದು ಬರಬಾರ್ದು ಅಂತಂದ್ರೆ ಈ ಥರ ಮಾಡ್ಕೊಳ್ಳಿ. ಆ್ಯಂಡ್ ಇದನ್ನ ನನಗೆ ಆಡ್ಸಕ್ಕೆ ಕೊಟ್ಟವ್ರೆ, ನಾನು ಆಡಿಸ್ತಾನೇ ಇದ್ದೀನಿ ಅಷ್ಟೊತ್ತಿಂದ. ಟೇಸ್ಟ್ ನೋಡ್ಬಿಟ್ಟು ಬೇಕಾದ್ರೆ ಆಮೇಲೆ ಇದನ್ನ ಸ್ವಲ್ಪ ಇದನ್ನ ಓಕೆ ಸ್ವೀಟ್ ಟೇಸ್ಟ್ ನೋಡ್ಕೊಂಡು ಗೈಸ್ ಬೇಕು ಅಂತಂದ್ರೆ ಆಮೇಲೆ ಬೆಲ್ಲನ ಹಾಕೋಬೋದು ನೀವು. ಗಮ್ಮಂತಿದ್ಯಾ? ಘಮ ಅಂತ ಇದೆಯಾ? ಹುಷಾರು ಮಕ್ಕ ಒಳಿಕ್ ಹಾಕ್ಬಿಟ್ಟಿರಿ. ಓಕೆ ಆಮೇಲೆ ಬಂದ್ಮೇಲೆ ಜಾಸ್ತಿ ರೆಸಿಪಿ ಟ್ರೈ ಮಾಡಿರೋದು. ಪಾಲಕ್ ಪನ್ನೀರು ಅದೇನೇನೋ ಇದ್ರದ್ದೆಲ್ಲ ಮಾಡಿದ್ರಲ್ಲ, ಸೌತೆಕಾಯಿ ಮಸಾಲೆ ಸೌತೆಕಾಯಿ ಅಂತೆ ಅದಿಂತೆ ಇದಂತೆ ಅನ್ಕೊಂಡು ಏನೇನೋ ಮಾಡಿದ್ರು ಗೈಸ್. ಇಲ್ಲಿ ಮನೆಗೆ ಬಂದ್ಮೇಲೆ ಅದು ಇದು ಏನೇನೋ ಮಾಡಿದ್ರು. ಬಟ್ ಇದಕ್ಕಿಂತ ಮುಂಚೆ ಕೇಳಿದೆ, ಅದಕ್ಕಿಂತ ಮುಂಚೆ ಅದೇ ಆಫೀಸ್ ಅವ್ರಿಗೆ ಅವನ್ನ ಮಾಡ್ಕೊಂಡು ಹೋಗಿದ್ರಂತೆ. ಮನೇಲಿದ್ದಾಗ ಬರೀ ಅವ್ರ ತಂಗಿ ಮಾಡಿ ಕೊಡ್ತಿದ್ಲಂತೆ, ಇವರು ತಿನ್ಕೊಂಡು ಕುದ್ಗತ್ತಿದ್ರಂತೆ. ಈಗೊಂಚೂರು ಇನ್ನೊಂಚೂರು ಗುಂಡ್ಗುಂಡಕ್ಕಾಗವ್ರು ಅಷ್ಟೇ ಗೈಸ್, ಇನ್ನೇನಿಲ್ಲ. ಸುಮ್ಮನೆ ಹೇಳ್ತಾರದು, ಅವ್ರೇನು ಸಣ್ಣ ಏನಾಗಿಲ್ಲ, ಸುಮ್ಮನೆ ಹೇಳ್ತಾರೆ. ಅಯ್ಯೋ ತಾಯಿ ನಮ್ಮವ್ವ ತಿನ್ನು ನೀನೇನು ಶಿವನೇ. ಇಷ್ಟನೇ ಇದು? ನೆಕ್ಸ್ಟ್ ಇದಕ್ಕೆ ಓಕೆ ಉರಿ ಆಫೇ ಮಾಡಿಬಿಡ್ಬೇಕಾ? ಓ ಇದು ಬೇರೆದಾ? ಓಕೆ ಆ್ಯಂಡ್ ಗೈಸ್ ಅದ್ರ ಜೊತೆಗೆ ಆಲ್ರೆಡಿ ನೋಡಿ ಟೈಮ್ ಬಂದ್ಬಿಟ್ಟು ಆಲ್ರೆಡಿ ಈಗ 12:30 ಆಗ್ಬಿಟ್ಟೈತೆ. ಸೊ 12:30 ಆಗೈತೆ ಅಂತ ಅಂದಮೇಲೆ ಮತ್ತೆ ಮಧ್ಯಾಹ್ನದ ಅಡುಗೆಗೂ ಮಾಡಬೇಕಲ್ವಾ? ಸೊ ಮತ್ತೆ ಮಧ್ಯಾಹ್ನದ ಅಡುಗೆಗೂ ಯಾರು ಸಪ್ರೇಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅವ್ರು ಇದೇ ಟೈಮ್ನ ಏನು ಮಾಡ್ತಾವ್ರೆ ಅಂತಂದರೆ ಪಕ್ಕದಲ್ಲಿ ಇನ್ನೊಂದಕ್ಕೆ ಅನ್ನ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಅಕ್ಕಿ ಆಲ್ರೆಡಿ ಎತ್ತಿ ಮಡಿಕೊಂಡವ್ರೆ. ಸೊ ಈ ಅಕ್ಕಿನ ಇವಾಗ ತೊಳೆದ್ಬಿಟ್ಟು ಈ ಕುಕ್ಕರಿಗೆ ಹಾಕ್ಬಿಟ್ಟು ಇಲ್ಲೇ ಪಕ್ಕ ಸ್ಟವ್ ಇಟ್ಬಿಟ್ರೆ ಅಲ್ಲಿ ಅನ್ನ ಮಧ್ಯಾಹ್ನಕ್ಕೆ ಆಗೋಯ್ತು. ಇದೇನಕ್ಕೆ ಇದು ಈಗ ಮತ್ತೆ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕಾ ಈಗ? ಓಕೆ ಅಡಿಷನಲ್ ಥಿಂಗ್ಸ್. ಸೊ ಗೈಸ್ ಇದಕ್ಕೆ ಇವಾಗ ಎಣ್ಣೆ ಹಾಕಂತೀರ? ಇದಕ್ಕೆ ತುಪ್ಪ. ಓಕೆ ಸೊ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಇರವಾ. ಸೊ ತುಪ್ಪ ಇಲ್ಲಿದೆ ನಮ್ಮನೆ ಗೈಸ್, ಎಮ್ಮೆ ತುಪ್ಪ ನಮ್ಮನೆ ಜಾಸ್ತಿ ಕಾಯಿಸೋದು ಎಮ್ಮೆ ತುಪ್ಪ. ಆ್ಯಂಡ್ ನಾನೊಬ್ಬ ತುಪ್ಪದ ಪ್ರಿಯ ಜಾಸ್ತಿ. ನೋಡಿ ತುಪ್ಪ ಕಾಯಿಸಿ ಇಟ್ಬಿಟ್ಟಿರ್ತಾರೆ. ಬಾಕ್ಸ್ ಫುಲ್ ಇತ್ತು, ನಾನೆಲ್ಲ ತಿಂದು ಖಾಲಿ ಮಾಡಿಬಿಟ್ಟಿದ್ದೀನಿ. ಹಾಕಿ ತಗೊಳ್ಳಿ, ಎಷ್ಟು ಹಾಕ್ಬೇಕು ಹಾಕಿ.
ಈ ಥರ ಒಂದು 2 ಸ್ಪೂನ್ ಸಾಕಾ? ಕೆಲವರು ತುಪ್ಪ ಹಾಕಲ್ಲ ಅಂದ್ರೆ ಡ್ರೈ ಫ್ರೈ ಮಾಡಿ ಹಾಕೋಬಹುದು. ಓಕೆ. ಇಲ್ಲ ಟೇಸ್ಟ್ ಚೆನ್ನಾಗಿ ಬರಬೇಕು ಅಂದ್ರೆ ತುಪ್ಪದ ಜೊತೆ. ಫ್ರೈ ಅಷ್ಟು ಇಷ್ಟ ಆಗಲ್ಲ ಅಂದ್ರೆ ಸ್ವಲ್ಪ ಎಣ್ಣೆ ಹಾಕಿ ಓಕೆ ಮಾಡಿ. ಫ್ರೈ ಮಾಡ್ಕೊ. ನಮ್ಮ ಮನೇಲೆಲ್ಲ ತುಪ್ಪ ತಿಂತಾರೆ, ಪ್ರಾಬ್ಲಮ್ ಇಲ್ಲ. ಒಂದೇ ಸ್ಪೂನ್ ಸಾಕಾ? ಒಂದೇ ಸ್ಪೂನ್ ಸಾಕಾ? ನಿಮಗೆ ಅದು ಒಂದೇ ಸ್ಪೂನ್ ಸ್ವಲ್ಪ ಗೈಸ್ ಇದು ನೋಡಿ ತುಪ್ಪ ಹೆಂಗ್ ಕರಗ್ತೈತೆ ನೋಡಿ ಗೈಸ್. ವಾವ್ ನೈಸ್. ಒಂದು ಕುದೀತೈತೆ. ಹೆಂಗ್ ಕುದೀತೈತವ? ಗುಲು 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 ಗುಲು. ಓಕೆ ಅದಕ್ಕೆ ಇವಾಗ ಓಕೆ ದ್ರಾಕ್ಷಿ ಈ ಕಡೆ ಬೋವಾ ಮಕ್ಕ ಕಾರ್ಗಿರೋದು ದ್ರಾಕ್ಷಿ ಹಿಂಗೆ ಹಾಕ್ಬಿಟ್ಟು ಗೈಸ್ ಅದನ್ನ ಸ್ವಲ್ಪ ಹಿಂಗೆ ಜಾಸ್ತಿ ಇದು ಮಾಡಬಾರ್ದು ಅನ್ನೋ ಥರ ಫ್ರೈ ಮಾಡ್ಕೋಬೇಕು. ಓಕೆ ಓಕೆ ಜಾಸ್ತಿ ಸೀಸ್ಬೇಡಿ. ಓಕೆ ಅದು ನೋಡಿ ಕಲರ್ ಹಿಂಗೆ ಚೇಂಜ್ ಆಗಬೇಕು ಗೈಸ್. ಕಲರ್ ಹಿಂಗೆ ಚೇಂಜ್ ಆಗೋವರೆಗೂ ಹಂಗೆ ತುಪ್ಪದಲ್ಲಿ ಹಿಂಗೆ ಆಡಿಸ್ತಾ ಇರಿ. ನೋಡಿ ಹೆಂಗಿದ್ದು ಹೆಂಗಾಯ್ತು. ನಾನು ಯಾವಾಗ ಹಿಂಗೆ ಡುಮ್ಕಾಗೋದು? ನಾನು ಆಗಲ್ಲ ಅಂತೀರಾ? ಓಕೆ ಸೊ ಈ ದ್ರಾಕ್ಷಿನ ಸಪ್ರೇಟ್ ಇಲ್ಲಿ ಪ್ಲೇಟ್ಗಳಿಗೆ ಹಿಂಗೆ ಎತ್ತಿ ಹಾಕೊಂಬಿಡ್ರಿ. ಡೈರೆಕ್ಟ್ ಹಾಕ್ಬೋದು, ಬಟ್ ಇಲ್ಲಿ ಎಲ್ಲ ತುಪ್ಪ ವೇಸ್ಟ್ ಆಗುತ್ತೆ. ಮತ್ತೆ ಇದೆಲ್ಲ ನಾನು ಫ್ರೈ ಮಾಡ್ಬೇಕಲ್ಲ ಅಂದ್ಬಿಟ್ಟು ಅವ್ರು ಹಂಗೆ ಮಾಡ್ತಾವ್ರು ಅಷ್ಟೇ. ಮತ್ತೆ ಇವಾಗ ಗೋಡಂಬಿದು ಡುಮ್ಗಾಗುತ್ತಾ ಬಿಡಬಲ್ಲಿ? ದ್ರಾಕ್ಷಿ ಡುಮ್ಗಾಯ್ತು, ಗೋಡಂಬಿ ಡುಮ್ಗಾಗಲ್ಲ ಈಗ. ಓಕೆ ಸೊ ಈ ಗೋಡಂಬಿನ ಬ್ರೌನಿ ನಾನು ಐ ಆಮ್ ನಾಟ್ ಬ್ಲ್ಯಾಕಿ ಡೂಡ್, ಐ ಆಮ್ ಬ್ರೌನಿ ನಾನು. ಈಗ ಇದ್ರದ್ದು ಏನೋ ಗೋಡಂಬಿದು ಮನದಾಳದ ದಾಳಿಂಬೆ ಅಂತ ಇದ್ದೀನಿ ನಾನು. ಗೋಡಂಬಿದು ಮನದಾಳದ ಮಾತು ಐ ಆಮ್ ಬ್ರೌನಿ ಬ್ರೋ ಅಂತ. ಇದು ಕುದೀತೈತೆ, ಇದು ತಿರ್ಗಿಸ್ಬೇಕಾ? ಗಟ್ಟಿ ಆಗ್ತೈತೆ ಅದಕ್ಕೆ ಗೈಸ್. ಇದನ್ನ ಹಿಂಗೆ ಕೈ ಆಡಿಸ್ತಾ ಇಲ್ಲ ಅಂದ್ರೆ ಅಂಡು ಹಿಡಿದು ಬಿಡ್ತದೆ. ಎತ್ತಾಕಿ ಸಾಕು ಚೇಂಜ್ ಆಗಿಲ್ಲ ಕಲರು, ಇನ್ನೊಂಚೂರು ಸಿಗ್ಬೇಕದು. ಸೊ ಗೈಸ್ ನೋಡಿ ಇದು ಈ ಥರ ವೈಟ್ ಇದ್ದಿದ್ದು ಬ್ರೌನ್ ಆಗಬೇಕು. ಬ್ರೌನ್ ಆಗೋವರೆಗೆ ಹಿಂಗೆ ತುಪ್ಪದಲ್ಲಿ ಹಿಂಗೆ ಮಾಡ್ಕೊಳ್ಳಿ. ಇದನ್ನ ಹಂಗೆ ತಿರುಗ್ತಾ ಇರಿ, ಇಲ್ಲ ಅಂತಂದ್ರೆ ಅಂಡು ಹಿಡಿದು ಬಿಡ್ತದೆ. ಓಕೆ ಸೊ ಅದನ್ನ ಇವಾಗ ಸಪ್ರೇಟಾಗಿ ಎತ್ಕೋಬೇಕಾ? ಎತ್ತಾಕಿ ಸಾಕು. ಸೊ ಇದನ್ನ ಹಿಂಗೆ ಮಾಡಿಕೊಂಡು ಇಷ್ಟು ಬ್ರೌನ್ ಆಗಬೇಕು ಗೈಸ್. ನೆಕ್ಸ್ಟ್ ಅದ್ರ ಜೊತೆಗೆ ಬಾದಾಮಿ ಸುಡುತ್ತೆ, ತಗೊಳ್ಳಿ. ಇಲ್ಲಿ ಇಸ್ಕೊ ಬಾ, ಅಲ್ಲಿ ಕುಚ್ಚು ಬಾ. ಅಲ್ಲಿ ಬೆಂಕಿಯಲ್ಲಿ ಇಲ್ಲಿ ಕುಚ್ಚು ಅಲ್ಲಿ ತಿನ್ನು, ಆರಾಮಾಗಿ ತಿನ್ನು ಗೈಸ್. ಇವನ್ನ ಸ್ಟವ್ ಹತ್ರ ಕರ್ಸೋದೇ ಒಂಥರ ಭಯ ನಮಗೆ. ಆ್ಯಂಡ್ ಬಾದಾಮಿನ ಗೈಸ್ ನೀವು ಹಂಗಂಗೆ ಹಾಕ್ಬಿಟ್ಟು ರೋಸ್ಟ್ ಮಾಡಬಾರ್ದು. ಹಿಂಗೆ ಒಂದೆರಡು ಚೆನ್ನಾಗಿ ಟೇಸ್ಟ್ ಬರಲ್ಲ ನಿಮಗೆ, ಅದು ತುಪ್ಪದ್ದು ಹಿಡಿಬೇಕು ಅದು. ಸೊ ಅದಕ್ಕೆ ಇದನ್ನ ಈ ಥರ ಪೀಸ್ ಮಾಡಿಬಿಟ್ಟು ಓಕೆ ಸೊ ಅದಕ್ಕೆ ಈ ಥರ ಪೀಸ್ ಮಾಡಿಬಿಟ್ಟು ಮತ್ತೆ ತುಪ್ಪದೊಳಗೆ ಹಾಕ್ಬಿಟ್ಟು ಇದು ಮಾಡೋದಾ, ಫ್ರೈ ಮಾಡೋದಾ? ಅಸ್ಲಾ ಇದಲ್ವಾ? ಓಕೆ ಸೊ ಈಗ ಬಾದಾಮಿನ ಉರಿತಾ ಇದ್ದಾರೆ ನಮ್ಮ ಹೊತ್ತಿಗೆ. ಇದೆಷ್ಟು ಬ್ರೌನ್ ಆಗಬೇಕು? ಅಷ್ಟೇ. ಅದು ಮೊದಲೇ ಬ್ರೌನ್ ಐತಲ್ಲ ಅದಕ್ಕೆ. ಇದನ್ನು ತಿರುಗಿಸ್ಬೇಕು. ತುಪ್ಪ ಸಮೇತ ಹಾಕ್ಬಿಡಿ. ಓಕೆ ತುಪ್ಪ ಸಮೇತನೇ ಹಾಕ್ಬಿಡಿ ಗೈಸ್. ಇವಾಗ ಅದನ್ನು ಹಾಕೊಂಬಿಡಿ ಒಟ್ಟಿಗೆ. ಪಾಯಸನ ಆಫ್ ಮಾಡಿಬಿಡಿ. ಆಫ್ ಮಾಡಲ ಇದನ್ನ? ಆಫ್ ಮಾಡಿದ್ರಾ? ಓಕೆ ಗೈಸ್ ನನಗೆ ಆಫ್ ಮಾಡಿ ಅಂತ ಹೇಳ್ತಾರೆ, ಅಷ್ಟೊಳಗೆ ಆಲೇ ಅವ್ರು ಆಫ್ ಮಾಡಿಬಿಡ್ತಾವ್ರೆ. ಓ ಇವ್ರಿಗೆ ಹೇಳಿದ್ದ? ನಿಮ್ಗಂತೆ ಗೈಸ್ ಹೇಳಿದ್ದು. ಅದು ಪಾಯಸದ್ದೇನು ಇಷ್ಟೊತ್ತು ಕುದೀತಾ ಇರುತ್ತಲ್ಲ, ಅದನ್ನು ಜಾಸ್ತಿ ಹೊತ್ತು ಕುದಿಸ್ಬೇಡಿ, ಆಫ್ ಮಾಡಿಬಿಡಿ ಬೇಗ. ಓಕೆ ಹಾಕಿ ಓ ಓಕೆ ಇನ್ನೂ ಬೇಯಬೇಕಾ? ಓಕೆ ಇನ್ನೂ ಎಷ್ಟಾಗ್ಬೇಕದಕ್ಕೆ? ಆಲ್ರೆಡಿ ಬ್ರೌನ್ ಆಯ್ತದು. ಅತಿ ಸಣ್ಣನೂ ಮಾಡ್ಕೋಬೇಡಿ, ಅತಿ ದಪ್ಪನೂ ಇರಬೇಕು. ಬಾಯಿಗೆ ಸಿಗ್ಬೇಕದು, ಹಿಂಗೆ ತಿನ್ನುವಾಗ ಅಲ್ಲಿಗೆ ಸಿಗ್ಬೇಕು. ಏನು ಸೂಪರಾ? ಸೂಪರ್ ಅಂತ ಗೈಸ್, ಸೂಪರ್. ಆಯ್ತು ಬಂದೇ ಇರು. ಓಕೆ ವಾವ್ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತೈತಿ. ಸೊ ಇದನ್ನ ತುಪ್ಪ ಸಮೇತ ಹಿಂಗೆ ಹಾಕೊಂಬಿಡಿ ಗೈಸ್. ಹಾಕಿ ಈಗ ಅದೇ ನಾನು ಹಾಕಿ ಟೇಸ್ಟ್ ನೋಡಲಿಲ್ಲ ನಾವು, ಬೆಲ್ಲದ ಪಕ್ಕ ನೋಡೋಕ್ಕೆ ಆಮೇಲೆ ನೋಡೋಣ ಅಂತೀರಾ? ಬೇಕಂದ್ರೆ ಆಮೇಲೆ ಹಾಕೋದಾ? ಓಕೆ ಗೈಸ್ ಹಿಂಗೆ ಮಾಡಿದಾಗ ನೋಡಿ ಇದೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲಿ ಅದಕ್ಕೆ ಒಂದನ್ನು ಕಾಣಿಸ್ತಾನೆ ಇಲ್ಲ, ಎಲ್ಲ ಒಳಕೋಗ್ಬಿಟ್ವಾ? ಎಲ್ಲ ಒಳಕೋಗ್ಬಿಟ್ವಾ? ಓಕೆ ಇಲ್ಲ ಸಾಕು ಅಷ್ಟೇ ಇರಲಿ. ತೀರೇನು ಗಟ್ಟಿಯಾಗಿಲ್ಲ, ಗೊತ್ತಿಲ್ಲ. ನೋಡೋಣ ಟೇಸ್ಟ್ ಹಾಕಿ ನೋಡೋಣ. ಸುಟ್ಬಿಟ್ಟತು ಅಂತ ಸಾಕಿರಿ. ಸ್ವೀಟ್ ಸಾಕು ಅನಿಸ್ತದೆ ನೋಡಿ, ನೀವು ನೋಡಿ ಸ್ವೀಟ್ ಸಾಕು.
ಗಸಗಸೆ ಹಂಗೆ ಸಿಗ್ತೈತೆ ಬೈಗದು ಕಾಯಿ ಗಸಗಸೆ ಸಿಗ್ಬೇಕದು. ಪೂರ್ತಿ ಫ್ರೈ ಮಾಡಿ. ಓಕೆ ಓಕೆ ಗೈಸ್, ಇವಾಗ ನಮ್ಮ ಅದಕ್ಕೆ ಟೇಸ್ಟ್ ನೋಡ್ತಾವ್ರೆ. ಸೊ ಇರಿ ನೋಡೋಣ. ಹಾಂ ಟೈಮ್ ಗಸಗಸೆ ಪಾಯಸ ತಿನ್ನಿ 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 ತಿನ್ನಿ. ಹಾಂ ಹಿಂಗೆ ಇನ್ನೊಂದ್ಸಲ ಏನಾದ್ರು ರುಚಿ ಬೇಕಾ? ಏನು ಬೇಡ ಅನ್ಸುತ್ತೆ. ಮಾವ ಜಾಸ್ತಿ ಸ್ವೀಟ್ ಇದ್ರು ತಿನ್ನಲ್ಲ. ಓಕೆನಾ? ಡನ್. ಟೇಸ್ಟ್ ಹೇಳಿ ಅಂತಂದ್ರೆ ತಿಂತಾನೆ ಇದ್ದೀರಲ್ಲ. ಹೆಂಗೈತೆ? ಸ್ವೀಟ್ ಬೇಕೇನೋ? ಇನ್ನೊಂಚೂರು ಬೇಕಾ? ಓಕೆನಾ? ಮಾವ ಜಾಸ್ತಿ ಸ್ವೀಟ್ ತಿನ್ನಲ್ಲ ಒಟ್ಟಿನಲ್ಲಿ. ಸೊ ಗೈಸ್, ಅದೇ ರುಚಿಗೆ ನಿಮ್ಗೆ ಎಷ್ಟು ಬೇಕೋ ಅದು ನೋಡ್ಕೊಂಡು ಹಾಕೊಳ್ಳಿ. ಚೆನ್ನಾಗಿದೆ. ಸೊ ಈಗ ಇದ್ರೆ ಇನ್ನ ತಿನ್ಬೇಕು ಅಂತ ಅನ್ನಿಸ್ತಾ ಇದೆಯಾ? ಸೊ ಸದ್ಯಕ್ಕೆ ಇಷ್ಟು ಮಾಡಿದ್ದೀವಿ. ರುಚಿಗೆ ಏನಾದ್ರು ಬೇಕಿದ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಬಿಟ್ಟು ರುಚಿಗೆ ಹಾಕೊಳ್ಳಿ. ಆ್ಯಂಡ್ ನಮ್ಮ ಮಾವ ಬಂದಮೇಲೆ ಅದನ್ನು ಕೊಟ್ಬಿಟ್ಟು ಅವ್ರ ಹತ್ರ ರಿಯಾಕ್ಷನ್ ವಿಡಿಯೋ, ಅಂದರೆ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನಿಮಗೆ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ. ಗೈಸ್, ನಮ್ಮ ಮಾವ ಬಂದೈತೆ. ನಮ್ಮ ಮಾವ ವಿಶ್ ಮಾಡೋಣ ಬನ್ನಿ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಮಾವ. ಥ್ಯಾಂಕ್ ಯು. 42ನೇ ವರ್ಷ ಕಾಲ ಇಕ್ಕಿದ್ಯಾ? ವಿಶ್ ಮಾಡುವ ತಾತಂಗೆ ವಿಶ್ ಮಾಡು. ವಿಶ್ ಮಾಡು. ವಿಶ್ ಮಾಡ್ದಂಗೆ ಹೇಳು. ಹಾಂ ಅದಕ್ಕೆ ಅದು ಬಟ್ಟೆ ಅಂತ ಕೊಟ್ಬನ್ನಿ. ಗೈಸ್ ಗಸಗಸೆ ಪಾಯಸ ಮಾಡಿದೀವಲ್ಲ, ಅದ್ರ ಟೇಸ್ಟ್ ಕೊಡ್ಸಕ್ಕೆ ಹೋಗ್ತಾ ಇದ್ದೀವಿ. ಹಾಂ ಬಟ್ಟೆ ಕೊಟ್ಬಿಡಿ ಅದ ಬೇಗ. ಸಲ್ಯೂಟಾ? ಹಾಂ ಸಲ್ಯೂಟ್ ಹೊಡಿತಾಳೆ ನೋಡಿ ಗೈಸ್. ಅದು ಹೊಡಿ ಸಲ್ಯೂಟ್. ಅಮ್ಮ ಇಲ್ಲ ಅದು. ಅಮ್ಮ ಅದ್ಯಾವ್ದು ಬಟ್ಟೆ ಕೊಡಮ್ಮ ಬೇಗ. ಗಸಗಸೆ ಪಾಯಸ ನಮ್ಮ ಮಾವಂಗೆ ಗೊತ್ತಿಲ್ಲ ಗೈಸ್. ಸರ್ಪ್ರೈಸ್. ಲಚ್ಚಿ ಇದ್ಯಾವುದು ಗ್ಲಾಸು? ಓ ಈ ಗ್ಲಾಸ್ ಆ ಗೈಸ್. ಇದು ಫಸ್ಟ್ ಗುಡ್ಡೆ ಬಿಸ್ಕೆಟ್ಗೆ ಫ್ರೀ ಕೊಡ್ತಿದ್ರು. ಚೆನ್ನಾಗಿದೆ ಗ್ಲಾಸ್. ನಮ್ಮ ಮಾವ ಒಳಗಡಿಕೆ ಬರ್ತೈತಿ. ಬರ್ಬೇಡ ಮಾವ ನೀನು ಒಳಗಡೆ. ಏಯ್ ತೆಗಿ, ಕೈ ತೆಗಿ, ಬಿಡು. ಅಜ್ಜಿಗೆ ಯಾಕೆ? ಅಜ್ಜಿಗೇನು ಬೇಡ ಅನ್ಬೇಕಂತ. ಹಣ್ಣು ತಿನ್ಲಿಲ್ವಾ? ಅದ್ರ ಮೇಲ್ಗಡೆಗೆ ಬಾದಾಮಿ ಹಾಕಿಟ್ಟೈತಿ. ಈರಮ್ಮ ಬರ್ತಾರೆ. ಅಲ್ಲೇ ಇಷ್ಟು ಅಮ್ಮಂತವು. ಅಮ್ಮ ಕೊಡಮ್ಮ. ಥ್ರೆಡ್ ಕೊಡ್ತಾವ್ರಿ. ಇರೋ ಕೊಡ್ಲಿ ಕೈ. ಸುಮ್ಮನೆ ಅದು ಫೇಕ್ ಮಾಡ್ತಾ ಇರೋದು. ಥ್ರೆಡ್ ತರಬೇಕು, ಬಟ್ಟೆ ತರಬೇಕು ಅಂತವ. ಸಾಕು ಹಾಕಿ ಅಷ್ಟೇ ಸದ್ಯಕ್ಕೆ. ನಮ್ಮ ಮಾವಂಗೆ ಗೊತ್ತಾಗ್ಬಿಟ್ಟೈತಿ. ಒಳಗಡಿಕೆ ಬರ್ತೈತಿ. ಹಾಕಿ ಉದ್ರಿಸಿ ಹಿಂಗೆ ಬಿಡಿ, ಹಿಂಗೆ. ತಮ್ಮನಿ ಬೇಗ. ಬೆಳ್ಳಿ ಸ್ಪೂನ್ ಕೊಟ್ಬಿಡಿ, ಹೇಳ್ತೀನಿ. ಹ್ಯಾಪಿ ಬರ್ತ್ಡೇ ಗೈಸ್. ಅದೇನು ಹೇಳು? ಎಲ್ಲರೂ ಬನ್ನಿ ತಿನ್ನಿ. ಅದೇನು ಹೇಳು? ಇದು ಮಾಮೂಲಿ ಪಾಯಸ. ನೀವ್ ಹೇಳ್ಬೇಡಿ ಸುಮ್ಕಿರಮ್ಮ, ಅವ್ರು ಗೆಸ್ ಮಾಡ್ಲಿ. ಪಾಯಸ ಅದೇ ಪಾಯಸನೇ. ಅದು ನಾನು ಇದ್ರ ಪಾಯಸ ಅನ್ಕೊಂಡಿದ್ದೆ. ನಿನಗೆ ಇಷ್ಟ ಅಲ್ಲ ಗಸಗಸೆ ಪಾಯಸ, ಅದಕ್ಕೆ ಅವ್ರು ಮಾಡಿರೋದು. ಪಾಯಸ ಮಾಡ್ತಾರೆ ಹೆಸರು ಬೇಳೆ ಪಾಯಸ. ಆ ಥರ ಅನ್ಕೊಂಡೆ. ನಿಂಗೋಸ್ಕರ ಗಸಗಸೆ ಪಾಯಸ ಮಾಡಿರೋದು ಅದಕ್ಕೆ. ಇಲ್ಲ ಕಣಂತೆ. ಅಯ್ಯೋ ಫಸ್ಟ್ ಅವಳಿಗೆ ತಿನ್ನಿಸ್ತಾವ್ರೆ. ಹೆಂಗೈತವ? ಸೂಪರ್. ಈಗ ನೀನ್ ತಿನ್ಬಿಟ್ಟು ಹೇಳ್ಬೇಕು ಟೇಸ್ಟ್. ಅಮ್ಮಂಗೆ ಹಾಕೊಡಿ. ಅಮ್ಮಂಗೆ ಒಂದು ಪ್ಲೇಟ್ ಬೌಲಲ್ಲಿ ಹಾಕೊಡಿ. ಈಗ ನಿನ್ ಟೇಸ್ಟ್ಗೋಸ್ಕರನೇ ಕಾಯ್ತಾ ಇರೋದು. ಸಾಕು. ಸಿಹಿ ಸಾಕಲ್ವಾ? ನಾನು ಹೇಳಿಲ್ವಾ ಮಾವ ಜಾಸ್ತಿ ಸಿಹಿ ತಿನ್ನಲ್ಲ ಅಂತ? ಫಸ್ಟು ಇನ್ನ ಕಮ್ಮಿ ಇತ್ತು. ಇಲ್ಲ ಕಣ, ತಿನ್ನುವ. ನಾ ತಿನ್ನಮ್ಮ, ನೀನು ಹೇಳ್ತೀನಿ. ನೀನು ತಿನ್ನು. ಅವಳಿಗೆ ತಿನ್ನಿಸ್ತೀನಿ, ನಾ ತಿನ್ನು. ಚೆನ್ನಾಯ್ತಾ? ಏನೇನು ಸ್ವಾದ ಬರ್ತಾ ಇದೆ? ಎಲ್ಲ ಸ್ವಾದ ಇದೆಯಾ? ಓ ಇವಳೊಬ್ಳು. ಓ ಇಲ್ಲಿ ಮಗಳಿಗೆ ತಿನ್ನಿಸ್ತಾವ್ರೆ. ನಿಮ್ಮ ಅಕ್ಕಂಗೆ ತಿನ್ಸು. ನಿಮ್ಮ ಅಕ್ಕಂಗೆ ನಂಗೆ ಗಡ್ಡೆ ಕಡೆ ಆಯ್ತಾ? ಸಕಲಾಗಿದೆ. ಅದ್ರ ಪವರು ಇಷ್ಟ ಆಯ್ತಾ? ಸೂಪರ್. ಜಾಸ್ತಿ ತಿನ್ನಿದ್ರೆ ಇಷ್ಟ. ಅಷ್ಟೇ ತಾನೇ ಮಾಡೋದು. ಕರೆಕ್ಟಾಗಿ ಮಾಡ್ಸಿದ್ದೀನಿ.
ಗೈಸ್ ಹೆಂಗೆ ಡೌನ್ ನಾ ಹೇಳಲಿಲ್ಲ ನಾನು ನಮ್ಮ ಮಾವ ಸೈಡ್ ತಿನ್ನಲ್ಲ ಅಂತ ಹೇಳ್ದೆ ತಾನೇ ನಾನು. ಅದು ಹೇಳಕ್ಕೆ ಹೆಂಗೈತಮ್ಮ? ಸೂಪರ್ ಸೂಪರ್ 1/4 ಗಂಟೆಲಿ ಮಾಡಿದೀವಿ ನಾನು ಇವರು ಸೇರ್ಕೊಂಡು ಫುಲ್ ಕಾಮೆಂಟ್ರಿ. ನಿಜ ಚೆನ್ನಾಗೈತೆ ಸಖತ್ತಾಗೈತೆ. ಹಾಂ ಸೊ ಗೈಸ್ ನೋಡಿದ್ರಲ್ಲ ನಮ್ಮ ಮಾವಂಗೆ ಬರ್ತಡೇ ದಿನ ಸರ್ಪ್ರೈಸ್ ನಾವು ಹಿಂಗೆ ಕೊಟ್ಟಿದ್ದೀವಿ. ಅವ್ರದ್ದು 42ನೇ ವರ್ಷ, 41 ವರ್ಷ ತುಂಬಿ 42ನೇ ವರ್ಷ ಕಾಲಿಟ್ಟವ್ರೆ. ಸೊ ಅವ್ರಿಗೆ ದೇವರು ಆಯಸ್ಸು ಆರೋಗ್ಯ ಅಂತಸ್ತು ಎಲ್ಲನೂ ಕೊಟ್ಟು ನೆಮ್ಮದಿ ಕೊಟ್ಟು ಜೀವನದಲ್ಲಿ ಏನೂ ಕಮ್ಮಿ ಮಾಡಿದೆ ಎಲ್ಲನೂ ನೋಡಿಕೊಂಡು ಎಲ್ಲನೂ ಕೊಟ್ಟು ಸುಖವಾಗಿಡಲಿ ಅಂತ ಕೇಳ್ಕೊಂಡು ಈ ವ್ಲಾಗ್ನ ಏನು ಮಾಡೋ ಟೈಮ್ ಬಂದೇ ಬಿಡ್ತು. ಸೊ ಐ ಹೋಪ್ ಎಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ನಾನು ಅನ್ಕೊಂತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿ ಯಾರನ್ನಾಗಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೆ ಚೆಕ್ ಕೇರ್, ಲವ್ ಯು ಆಲ್, ಬಾಯ್, ಸೈನಿಂಗ್ ಆಫ್.